ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಬಂದು ನೆನ್ನೆ ನಾನು ಡಿಮಾರ್ಟ್ಗೆ ಹೋಗಿದ್ದೆ. ಡಿಮಾರ್ಟಲ್ಲಿ ನಾನು ಏನೆಲ್ಲ ಗ್ರಾಸರಿ ಶಾಪಿಂಗ್ ಮಾಡ್ಕೊಂಡು ಬಂದೆ. ಆ್ಯಕ್ಚುಲಿ ದಿವಾಲಿಗೆ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಐಟಮ್ಸು ಖಾಲಿ ಆಗಿಬಿಟ್ಟಿತ್ತು, ಗ್ರಾಸರಿ ಎಲ್ಲ. ಅದೆಲ್ಲ ತೊಗೊಂಡು ಮತ್ತು ಸ್ವೀಟ್ ಬಾಕ್ಸ್ ಎಲ್ಲ ತರಬೇಕಿತ್ತು ದೀಪಾವಳಿಗೆ. ಅದಕ್ಕೋಸ್ಕರ ನಾನು ಡಿಮಾರ್ಟ್ಗೆ ಹೋಗಿ ನಮ್ಮ ಮನೆಗೆ ಬೇಕಾಗಿರೋಂಥ ವಸ್ತುಗಳನ್ನೆಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಏನೇನೆಲ್ಲ ತೊಗೊಂಡಿದ್ದೀನಿ, ಅದ್ರ ಪ್ರೈಸ್ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಏನಪ್ಪಾ ಅಂತ ಅಂದ್ರೆ, ದಿವಾಲಿಗೆ ಸಖತ್ ರಶ್ ಇತ್ತು ಡಿಮಾರ್ಟ್ ಅಂತೂ. ನಾವು ಆಕ್ಚುಲಿ ಅಷ್ಟೊಂದು ರಶ್ ನೋಡೇ ಇರಲಿಲ್ಲ. ನಾರ್ಮಲ್ ಬೆಳಗ್ಗೆ ಟೈಮ್ ಹೋಗ್ತಾ ಇದ್ವಿ, ಅಷ್ಟೇನು ರಶ್ ಇರಲಿಲ್ಲ. ಬಟ್ ಇವಾಗ ಈವ್ನಿಂಗ್ ಹೋಗಿದ್ವಿ, ಸಿಕ್ಕಾಪಟ್ಟೆ ರಶ್ ಇತ್ತು. ದಿವಾಳಿ ಬೇರೆ, ಬರೀ ಸೇಟುಸು ಮಾರ್ವಾಡಿಸೇ ಜಾಸ್ತಿ ಇದ್ದು ಡಿಮಾರ್ಟ್ ಅಲ್ಲಿ. ಆಲ್ಮೋಸ್ಟ್ ಈ ಗಿಫ್ಟಿಂಗ್ ಪರ್ಪಸ್ ಮತ್ತೆ ಸ್ವೀಟ್ ಬಾಕ್ಸು, ಡ್ರೈ ಫ್ರೂಟ್ ಬಾಕ್ಸು, ಈ ಗಿಫ್ಟ್ ಕೊಡೋದಕ್ಕೆ ಎಲ್ಲ ರ್ಯಾಪ್ ಎಲ್ಲ ಮಾಡಿ, ದೀಪಗಳು ಮತ್ತೆ ಕ್ಯಾಂಡಲ್ಸು ಬರೀ ಇದ್ದೇ ಇತ್ತು. ಸಿಕ್ಕಾಪಟ್ಟೆ ರಶ್ ಸಹ ಇತ್ತು, ಕೆಲವು ಆಫರ್ಸ್ ಸಹ ಇದೆ. ಅದಕ್ಕೇನೆ ನಾವೇನ್ ಮಾಡಿದ್ವಿ, ರಶ್ ಇದೆ ಅನ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡ್ ಬಂದ್ವಿ. ನೆಕ್ಸ್ಟ್ ಟೈಮ್ ಮತ್ತೆ ಹೋಗ್ಬಿಟ್ಟು ಇನ್ನೇನೆಲ್ಲ ಮಿಸ್ ಆಗಿರುತ್ತೆ ಅಲ್ವಾ, ಒಂದೊಂದು ತಗೊಂಡ್ ಬರಕ್ ಆಗಿಲ್ಲ ಅಲ್ವಾ, ಅದೆಲ್ಲ ನೆಕ್ಸ್ಟ್ ಟೈಮ್ ಹೋಗಿ ತಗೊಂಡ್ ಬರ್ತೀವಿ. ಈಗ ನಾನು ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ, ಆ ಗ್ರಾಸರೀಸ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ತೀನಿ, ಮತ್ತೆ ಎಷ್ಟಾಯ್ತು ರೇಟ್ ಅಂತ ಸಹ ಹೇಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರೆ, ಹೊಸಬ್ರು ಯಾರಾದ್ರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನಾನೀಗ ಡಿಮಾರ್ಟ್ನಲ್ಲಿದ್ದೀನಿ. ನನಗೆ ಏನೇನು ಬೇಕು ಗ್ರಾಸರೀಸ್ ಅದೆಲ್ಲ ತೊಗೊಂಡು ಹೋಗೋಣ ಅಂತ ಬಂದೆ. ಬಟ್ ಇಲ್ಲಿ ಫೆಸ್ಟಿವಲ್ ಸೇಲ್ ನಡೀತಾ ಇತ್ತು, ತುಂಬಾ ಆಫರ್ಸ್ ಇತ್ತು, ಜೊತೆಗೆ ದಿವಾಲಿ ಸೇಲ್ ಕೂಡ ಇತ್ತು. ಸ್ವೀಟ್ಸು, ಡ್ರೈ ಫ್ರೂಟ್ಸ್ ಎಲ್ಲ ಬೈ ಒನ್ ಗೆಟ್ ಒನ್ ಇತ್ತು, ಮತ್ತು ಆಫರಲ್ಲೂ ಸಹ ಇತ್ತು. ದಿವಾಲಿ ಸ್ಪೆಷಲ್ಗೆ ಡಿಮಾರ್ಟ್ ಎಲ್ಲ ಲೈಟ್ನಿಂಗ್ಸಿಂದ ಡೆಕೋರೇಟ್ ಮಾಡಿದ್ರು. ಮತ್ತು ದೀಪಗಳು ಅಷ್ಟೇ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ಕ್ಯಾಂಡಲ್ಸ್ ಆಗಿರ್ಬೋದು, ದೀಪಗಳಾಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಮತ್ತು ಕಮ್ಮಿ ಪ್ರೈಸು ಸಹ ಇತ್ತು. ಆಲ್ಮೋಸ್ಟ್ ಮಂತ್ಲಿ ಒಂದ್ಸಲಿ ಬಂದು ಗ್ರಾಸರಿ ಶಾಪಿಂಗ್ ಮಾಡೇ ಮಾಡ್ತೀನಿ ನಾನಿಲ್ಲಿ. ಡಿಮಾರ್ಟ್ನಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಏನು ಖುಷಿ ಆಗುತ್ತೆ ಅಂತ ಅಂದರೆ, ನಾವು ಅಂಗಡಿಗಳಿಗೆಲ್ಲ ಹೋಗಿ ಎಷ್ಟಿರ್ಬೋದು ರೇಟು, ಎಷ್ಟಿರ್ಬೋದು ಅಂತೆಲ್ಲ ಕೇಳಿ ಪರ್ಚೇಸ್ ಮಾಡೋ ಅಗತ್ಯ ಏನಿಲ್ಲ. ಡಿಮಾರ್ಟ್ ಒಳಗಡೆ ಬಂದರೆ ಅಲ್ಲಿ ಮಾರ್ಕೆಟ್ ಪ್ರೈಸ್ ಮತ್ತು ಡಿಮಾರ್ಟ್ ಸೆಲ್ಲಿಂಗ್ ಪ್ರೈಸ್ ಅಂತ ಎಲ್ಲ ಇರುತ್ತೆ. ಎಷ್ಟು ಪ್ರೈಸ್ ನೋಡಿಕೊಂಡು ನಮ್ಗೆ ಏನು ಬೇಕೋ ಅದು ತೊಗೋಬಹುದು. ಮತ್ತು ಕೇಳಿ ತೊಗೊಳ್ಳೋ ಅಂಥದ್ದು ಏನಿಲ್ಲ, ನಮ್ಮ ಟ್ರಾಲಿ ತೊಗೊಂಡು ಏನೇನು ಬೇಕೋ ಅದೆಲ್ಲ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು. ನಮಗೀಗ ಶಾಪಿಂಗ್ ಮಾಡಬೇಕಾದ್ರೆ ಒಂದೊಂದು ಇಂಗ್ರೀಡಿಯೆಂಟ್ಸು 1/4 kg ಬೇಕಾಗಿರುತ್ತೆ, ಒಂದೊಂದು ಇಂಗ್ರೀಡಿಯೆಂಟ್ಸ್ 25 kg ಬ್ಯಾಗ್ ಬೇಕಾಗಿರುತ್ತೆ. ನೀವು ಎಷ್ಟೇ ತೊಗೊಳ್ಳಿ ಸೇಮ್ ಪ್ರೈಸ್ ಇರುತ್ತೆ. ನಾವು ಕಮ್ಮಿ ತೊಗೊತಿದ್ದೀವಿ ಅಂತ ರೇಟ್ ಒಂದು ಹೇಳಲ್ಲ, ನಾವು ಜಾಸ್ತಿ ತೊಗೊತೀವಿ ಅಂತ ರೇಟ್ ಇನ್ನೊಂದು ಹೇಳಲ್ಲ. ಎಲ್ಲ ಒಂದೇ ಪ್ರೈಸ್ ಇರುತ್ತೆ, ಮೇಲೆ ಹಾಕ್ಬಿಟ್ಟಿರ್ತಾರಲ್ವ ಡಿಸ್ಪ್ಲೇ. ಸೊ ಈಗ ಹೋಟೆಲ್ ಬಿಸ್ನೆಸ್ ಮಾಡ್ತಾರೆ, ರೆಸ್ಟೋರೆಂಟ್ ಬಿಸ್ನೆಸ್ ಎಲ್ಲ ಮಾಡ್ತಾರಲ್ಲ, ಅವರು ಬಂದು ಇಲ್ಲಿ ಶಾಪಿಂಗ್ ಮಾಡ್ತಾರೆ. ರಾಶಿ ತೊಗೋಬೇಕಾಗುತ್ತೆ ಅವರು, ಅಕ್ಕಿ, ರಾಗಿ, ಬೇಳೆ ಎಲ್ಲ. ಅವರು ಬಂದು ಡಿಮಾರ್ಟಲ್ಲಿ ಶಾಪಿಂಗ್ ಮಾಡ್ತಾರೆ. ಮತ್ತು ನಾವು ಮಿಡಲ್ ಕ್ಲಾಸ್ ಜನ ಮನೆಯಲ್ಲಿ ಸ್ವಲ್ಪ ತೊಗೋತೀವಿ. ಎಕ್ಸಾಂಪಲ್ 2 kg 4 kg ಈ ರೀತಿ ತೊಗೊತೀವಿ. ನಾವು ಸಹ ಇಲ್ಲೇ ಬಂದು ಶಾಪಿಂಗ್ ಮಾಡ್ತೀವಿ. ಯಾರು ಬೇಕಾದರೂ ಬಂದು ಶಾಪಿಂಗ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಶಾಪಿಂಗ್ ಬಿಲ್ಲು ಎಷ್ಟಾಗಿದೆ ಅಪ್ಪ ಅಂತ ಅಂದ್ರೆ 8000 ಆಗಿದೆ. ಆಕ್ಚುಲಿ ನಾನು ಇನ್ನೂ ಶಾಪಿಂಗ್ ಮಾಡಬೇಕಿತ್ತು, ಬಟ್ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಬಂದ್ಬಿಟ್ಟೆ. ಬನ್ನಿ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ತೋರಿಸ್ಕೊಂಡು ಬರ್ತೀನಿ, ಮತ್ತೆ ಅದ್ರ ಪ್ರೈಸ್ ಡೀಟೇಲ್ಸ್ ಏನೋ ಅದು ಸಹ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಸ್ವೀಟ್ಸ್ ಬಾಕ್ಸ್ನ ತೊಗೊಂಡಿದ್ದೀನಿ. ಆಕ್ಚುಲಿ ದೀಪಾವಳಿಗೆ ಮನೇಲಿ ಕಾರು, ಬೈಕ್ ಎಲ್ಲ ಪೂಜೆ ಮಾಡಬೇಕು. ಪೂಜೆ ಮಾಡಿದಾಗ ಸ್ವೀಟ್ ಬಾಕ್ಸ್ನ ಮುಂದೆ ಇಟ್ಟು ಮಾಡ್ತಾರೆ. ಅದಕ್ಕೆ ನಾನು ಡಿಮಾರ್ಟ್ ಹೋಗಿದ್ವಲ್ವಾ, ಹಾಗೆ ಸ್ವೀಟ್ ಬಾಕ್ಸ್ ತಂದ್ಬೇಡ ಅಂತ 4 ಸ್ವೀಟ್ ಬಾಕ್ಸ್ ತಂದಿದ್ದೀನಿ. ಆಕ್ಚುಲಿ ತುಂಬಾ ಆಫರ್ ಅಲ್ಲಿ ಇದೆ. ಇದ್ರ ಮೇಲೆ 75 ರೂಪಾಯಿ ಇದೆ, ನಮಗೆ 50 ರೂಪಾಯಿ ಒಂದು ಸ್ವೀಟ್ ಬಾಕ್ಸ್, 50 ರುಪೀಸ್. ನೀವೇನಾದ್ರೂ ದೀಪಾವಳಿಗೆ ಸ್ವೀಟ್ಸ್ ಪರ್ಚೇಸ್ ಮಾಡಬೇಕು ಅಂದ್ರೆ ಜಸ್ಟ್ ಸೋಂಪಂ ಪುಡಿ ಅಷ್ಟೇ ಅಲ್ಲ, ಎಲ್ಲಾ ತರದ ಸ್ವೀಟು, ಮೈಸೂರು ಪಾಕು, ಲಾಡು, ಕಾಜು ಕಟ್ಲಿ ಎಲ್ಲಾನು ಸಹ ಇದೆ. ಯಾವ್ದು ಬೇಕೋ ಅದು ಹೋಗಿ ಪರ್ಚೇಸ್ ಮಾಡಿ. ನೆಕ್ಸ್ಟ್ ನಾನು ದೀಪನ ತಗೊಂಡಿದ್ದೀನಿ, ಮೀನ್ಸ್ ಕ್ಯಾಂಡಲ್ಸ್. ಈ ದೀಪಾವಳಿಗೆ ಈ ರೀತಿ ಎಲ್ಲ ಇವಾಗ ಹಚ್ತೀವಿ. ಅಂಡ್ ತುಂಬಾ ಸ್ಪೆಷಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇದು ಜಸ್ಟ್ 99 ರುಪೀಸ್. ತುಂಬಾ ಇಷ್ಟ ಆಯ್ತು. ದೀಪಾವಳಿ ಬೇರೆ ಹತ್ರ ಬರ್ತಾ ಇದೆ ಅಲ್ವಾ, ಅದಕ್ಕೆ ತಗೊಂಡ್ ಬಂದಿದ್ದೀನಿ. ಇನ್ನು ಸಾಕಷ್ಟು ಕಲರ್ಸು, ಡಿಸೈನ್ಸು, ದೀಪಗಳಲ್ಲೇ ವೆರೈಟೀಸ್ ಆಫ್ ದೀಪಗಳೆಲ್ಲ ಇದಾವೆ. ಇದೇ ರೀತಿ ಬಟ್ ಡಿಸೈನ್ಸ್ ಎಲ್ಲ ಚೇಂಜು. ನೀವು ಬೇಕಂದ್ರೆ ಡಿಮಾರ್ಟ್ಗೆ ಹೋದಾಗ ತಗೊಂಡ್ ಬರಬಹುದು. ನಾನು ಮಿಲ್ಕಿ ಮಿಸ್ಟ್ ಐಸ್ ಕ್ರೀಮ್ನ ತೊಗೊಂಡಿದ್ದೀನಿ. ನಂಗೆ ಐಸ್ ಕ್ರೀಮ್ಸ್ ಅಂದರೆ ತುಂಬ ಇಷ್ಟ. ಮನೇಲೂ ಅಷ್ಟೇ ಎಲ್ಲರೂ ಐಸ್ ಕ್ರೀಮ್ನ ತುಂಬ ಇಷ್ಟಪಡ್ತಾರೆ. ಆಲ್ಮೋಸ್ಟ್ ಡಿಮಾರ್ಟ್ಗೆಲ್ಲ ಹೋದಾಗ ನಾನು ಫಸ್ಟ್ ಐಸ್ ಕ್ರೀಮ್ನ ಎತ್ತಿಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಇದು ಮಿಲ್ಕಿ ಮಿಸ್ಟ್ ಐಸ್ ಕ್ರೀಮ್ ಪ್ರೈಸ್ ಬಂದು 250 ರುಪೀಸ್. ಇದ್ರ ಮೇಲೆ 350 ಇದೆ, ಬಟ್ ನಮ್ಗೆ ಆಫರಲ್ಲಿ 250ಗೆ ಸಿಕ್ಕಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬಿಸ್ಕೆಟ್ಸು. ಬೆಳಗ್ಗೆ ಕಾಫಿ ಬಿಸ್ಕೆಟ್ ಎಲ್ಲ ಕುಡಿಬೇಕಲ್ವಾ, ಬಿಸ್ಕೆಟ್ಸ್ ಗುಡ್ಡೆ ಆಗಿರ್ಬೋದು, ಚಸ್ಕಾ ಮಸ್ಕಾ, ಪಾರ್ಲಿಜಿ, ಇಷ್ಟು ಬಿಸ್ಕೆಟ್ಸ್ನ ನಾನು ತೊಗೊಂಡಿದ್ದೀನಿ.
ಅಲ್ಲಿ ತುಂಬ ಆ್ಯಕ್ಚುಲಿ ಮಾಮ್ಸ್ ಮ್ಯಾಜಿಕ್ ಆಗಿರ್ಬೋದು, ಮತ್ತು ಎಷ್ಟೊಂದು ಥರ ಯುನಿಬಿಕ್ ಬಿಸ್ಕೆಟ್ಸು, ಸಾಕಷ್ಟು ವೆರೈಟೀಸ್ ಆಫ್ ಬಿಸ್ಕೆಟ್ಸ್ ಇದ್ದಾವೆ. ನಾವು ನಾರ್ಮಲ್ ಆಗಿ ಗುಡ್ ಡೇ ಮತ್ತು ಚಸ್ಕ ಮಸ್ಕ ಇದೆ ತಿನ್ನೋದು. ಈ ಬಿಸ್ಕೆಟ್ಸ್ನ ತೊಗೊಂಡು ಬಂದಿದ್ದೀವಿ ಫ್ರೆಂಡ್ಸ್. ಇನ್ನೊಂದು ಸ್ಪೆಷಲ್ ಅಂತ ಅಂದರೆ ಬಾಕ್ಸಸ್ಸು. ನಾನು ಆಲ್ಮೋಸ್ಟು ಡಿಮಾರ್ಟಲ್ಲೇ ಈ ರೀತಿ ಬಾಕ್ಸ್ನೆಲ್ಲ ಪರ್ಚೇಸ್ ಮಾಡೋದು. ಇವಾಗ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಇವಾಗ ತೊಗರಿಬೇಳೆ ಈ ರೀತಿ ಹಾಕೊಳ್ಳೋಕ್ಕೆ ಈ ರೀತಿ ಬಾಕ್ಸ್ ಅಂತೂ ಸೂಪರ್ ಆಗಿರುತ್ತೆ. ಮತ್ತು ಪ್ರೈಸು ಅಷ್ಟೇ, ಜಸ್ಟ್ 249 ರುಪೀಸ್. ಇದು 3ರಿಂದ ಬರೀ 250 ರೂಪಾಯಿ. ಈ ಸಲ ಆ್ಯಕ್ಚುಲಿ ಡಿಸೈನ್ ಚೆನ್ನಾಗಿದೆ, ಒಂಥರ ಡಿಸೈನ್ ನಂಗೆ ಅಟ್ರಾಕ್ಟಿವ್ ಆಗಿದೆ. ಆ್ಯಕ್ಚುಲಿ ದಿವಾಲಿ ಡಿಸೈನ್ಸ್ ಥರನೇ ಇದೆ, ಇಲ್ಲೆಲ್ಲ ತೋರಣ ಥರನೇ ಇದೆ, ನೀವು ನೋಡ್ಬೋದು. ಆ್ಯಕ್ಚುಲಿ ಇದನ್ನ ನೀವು ನೋಡ್ತಾ ಇರಬಹುದು, ಒಂದು ಕಪ್ ಸಹ ಒಳಗಡೆ ಫ್ರೀ ಆಗಿದೆ. ಇವಾಗ ಏನಾದರೂ ನಾವು ಗೋಧಿ ಹಿಟ್ಟು, ರಾಗಿ ಅಥವಾ ತೊಗರಿಬೇಳೆ ಏನೇ ಹಾಕೊಂಡ್ರು ಈ ಮೆಷರ್ಮೆಂಟ್ ಕಪ್ ಸಹ ಕೊಟ್ಟಿದ್ದಾರೆ. ಈ ಮೆಷರ್ಮೆಂಟ್ ಕಪ್ ಮೇಲೆ 300 ml ಇದೆ. 3 ಸೈಜ್ ಇದೆ, ಒಂದು ಚಿಕ್ಕದು, ಒಂದು ಮೀಡಿಯಂ ಸೈಜು ಮತ್ತು ಇನ್ನೊಂದು ದೊಡ್ಡ ಸೈಜು. ಏನ್ ಬೇಕಾದ್ರೂ ಇಟ್ಕೊಬಹುದು. ಇದೇ ರೀತಿ ದೊಡ್ಡ ದೊಡ್ಡ ಬಾಕ್ಸು, ಚಿಕ್ಕ ಚಿಕ್ಕ ಬಾಕ್ಸು ಎಲ್ಲ ಬರುತ್ತೆ. ನೀವು ಬೇಕಂದ್ರೆ ಡಿಮಾರ್ಟ್ ಹೋದಾಗ ಈ ರೀತಿ ತಗೊಳ್ಳಿ. ಮತ್ತೆ ನಾವು ಮೊದಲೆಲ್ಲ ಸ್ಟೀಲ್ ಬಾಕ್ಸೇ ತಗೊಂತಾ ಇದ್ದಿದ್ದು, ಅವಾಗೆಲ್ಲ ಪ್ಲಾಸ್ಟಿಕ್ ಬಾಕ್ಸ್ ಜಾಸ್ತಿ ಬರ್ತಾ ಇರಲಿಲ್ಲ. ಸ್ಟೀಲ್ ಬಾಕ್ಸ್ ಅಲ್ಲಿ ಆದ್ರೆ ಒಳಗಡೆ ರವೆ ಇಟ್ಟಿದೀವ, ಗೋಧಿ ಇಟ್ಟಿದೀವ ಏನು ಗೊತ್ತಾಗಲ್ಲ, ಮೇಲೆ ಬರ್ಕೋಬೇಕು ಮಾರ್ಕರ್ ಅಲ್ಲಿ ಇದು ಗೋಧಿ, ಇದು ಅಕ್ಕಿ ಅಂತ ಎಲ್ಲ. ಬಟ್ ಸ್ಟೀಲ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ ವಾಶ್ ಮಾಡಕ್ಕೆ, ತುಂಬಾ ಟೈಟ್ ಇರುತ್ತೆ, ಬ್ಲಾಕ್ ಕರೆ ಎಲ್ಲ ಬಂದು ಕುತ್ಕೊಂಡ್ಬಿಡುತ್ತೆ ಸ್ಟೀಲ್ ಮೇಲೆ, ಅದೆಲ್ಲ ವಾಶ್ ಮಾಡ್ತಾ ಇರ್ಬೇಕು. ಬಟ್ ಪ್ಲಾಸ್ಟಿಕ್ ಆದ್ರೆ ಏನು ಅಷ್ಟೊಂದೇನು ವಾಶ್ ಮಾಡಕ್ ತುಂಬಾ ಈಸಿ ಆಗುತ್ತೆ, ಮತ್ತೆ ಮೇಲೂ ಸಹ ಕಾಣುತ್ತೆ. ನಾವಂತೂ ಈಗ ಸ್ಟೀಲ್ ಬಾಕ್ಸ್ ಎಲ್ಲ ಬಿಟ್ಬಿಟ್ಟು ಡಿಮಾರ್ಟ್ ಅಲ್ಲಿ ಇದೇನೆ ತಗೊಂತಾ ಇರೋದು. ನೆಕ್ಸ್ಟ್ ನಾನು ಏನ್ ತಗೊಂಡಿದೀನಿ ಅಂದ್ರೆ ಸೌಭಾಗ್ಯ ಫುಡ್ಸ್ ಗಾರ್ಲಿಕ್ ಮಿಕ್ಸ್ಚರ್ ತಗೊಂಡಿದೀನಿ. ಸಖತ್ತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಈ ಚೌಚೌ ತಿನ್ನೋದಕ್ಕೆ. ಮತ್ತೆ ಯಾರಾದ್ರೂ ನೀವು ನೆಂಟ್ರ ಮನೆಗೆ ಹೋದಾಗ ಬಿಸ್ಕೆಟ್, ಚೌಚೌ ಇದೆಲ್ಲ ತಗೊಂಡೋಗಿ, ಸ್ವೀಟ್ಸ್ ಎಲ್ಲ ತಗೊಂಡೋಗ್ತಿರಲ್ಲ, ಆರಾಮಾಗಿ ಡಿಮಾರ್ಟ್ ಹೋಗಿ ಇದೆಲ್ಲ ತಗೋಬಹುದು. ಮನೇಲೂ ಅಷ್ಟೇ. ಇದೆಲ್ಲ ಆಕ್ಚುಲಿ ನಾವು ಈವ್ನಿಂಗ್ ಟೈಮಲ್ಲಿ ಸ್ನಾಕ್ಸ್ ಎಲ್ಲ ತಿಂತಾ ಇರ್ತೀವಿ ಅಲ್ವಾ, ಡಿಮಾರ್ಟ್ ಅಲ್ಲಿ ತುಂಬಾ ಆಫರ್ ಅಲ್ಲಿ ಇದೆ. ಪ್ರೈಸ್ ಕೆಳಗಡೆ ಹಾಕ್ತಾ ಇರ್ತೀನಿ, ನೋಡ್ಕೊಳ್ಳಿ ಇದೆಲ್ಲ ಎಷ್ಟೆಷ್ಟು ರೇಟು ಅಂತ. ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನಾವ್ ಇವಾಗ ನಾರ್ಮಲ್ ಆಗಿ ಬೇಕರಿಲಿ ಒಂದ್ ಐಟಮ್ ತಗೋಬೇಕು, ಅಥವಾ ಆಮೇಲೆ ಜನರಲ್ ಸ್ಟೋರ್ ಒಂದ್ ಐಟಮ್ ತಗೋಬೇಕು, ರೇಷನ್ ಅಂಗಡಿಲಿ ಒಂದೆಲ್ಲ ತಗೋಬೇಕು, ಆತರ ಏನೂ ಇಲ್ಲ. ಎಲ್ಲಾ ಪ್ರಾಡಕ್ಟ್ಸ್ ಡಿಮಾರ್ಟ್ ಅಲ್ಲೇ ಸಿಗುತ್ತೆ. ನಮ್ಗೆ ಏನ್ ಬೇಕು ಅದೆಲ್ಲ ಒಂದು ಟ್ರಾಲಿ ತಗೊಂಡು ಎಲ್ಲ ಹಾಕೊಂಡು ಆರಾಮಾಗಿ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು. MTR ಶಾವ್ಗೆನ ತಗೊಂಡಿದೀನಿ. ಶಾವ್ಗೆ ಉಪ್ಪಿಟ್ಟು ಮಾಡೋದಕ್ಕೆ, ಶಾವ್ಗೆ ಬಾತ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಪಾಯಸ ಮಾಡೋದಕ್ಕೆಲ್ಲ. ನಾವು ಶಾವ್ಗೆ ಆಲ್ಮೋಸ್ಟ್ ಒಂದು ಪ್ಯಾಕೆಟ್ ತಿಂಗ್ಳಿಗೆ ಒಂದ್ಸಲಿ ಹೋದಾಗ ತಗೊಂಡ್ ಬಂದ್ಬಿಡ್ತೀವಿ. ನಾನಿದು ಸ್ಪರ್ಶ್ ಚಿಲ್ಲಿ ಪೌಡರ್ ತಗೊಂಡಿದೀನಿ, ಬೈ 1 get 1 ಇತ್ತು, 3 ಪ್ಯಾಕೆಟ್ ಹಾಕೊಂಡ್ ಬಂದಿದೀವಿ. ಚಿಲ್ಲಿ ಪೌಡರ್ನ ತಗೊಂಡ್ ಬಂದಿದ್ದೀನಿ. ಸೊ ಎವರೆಸ್ಟ್ ಅವ್ರದ್ದು 100 grams ಅರಿಶಿನ ಪುಡಿ ತಗೊಂಡ್ ಬಂದಿದ್ದೀನಿ. ಸೊ ಸರ್ಫ್ ಎಕ್ಸೆಲ್ ಸೋಪ್ನ ತಗೊಂಡಿದ್ದೀನಿ, ಬಟ್ಟೆ ಒಗೆಯೋ ಸೋಪು. ಇದು ವ್ಯಾಲ್ಯೂ ಪ್ಯಾಕು, ಒಂದರಲ್ಲಿ 4 ಬರುತ್ತೆ. ಇದ್ರ ಪ್ರೈಸ್ ಮೆನ್ಷನ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ದೆನ್ ಮೆಡಿಮಿಕ್ಸ್ ಸೋಪ್ನ ತಗೊಂಡಿದ್ದೀನಿ. ಮೆಡಿಮಿಕ್ಸ್ ಗ್ಲಿಸರಿನ್ ಸೋಪ್ ಇದು, ಬೈ 3 get 1 ಫ್ರೀ. ಇದರಲ್ಲಿ 4 ಸೋಪ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ಸೋಪು. ಡಿಮಾರ್ಟ್ ಅಲ್ಲಿ ಸಹ 4 ಒಂದೇದಲ್ಲಿ ಬಂದಿದೆ, ಅದಕ್ಕೆ ತಗೊಂಡಿದ್ದೀವಿ. ದೆನ್ ಸಿಂಥಾಲ್ ಸೋಪು, ಗೋದ್ರೇಜ್ ಸಿಂಥಾಲ್ ಸೋಪ್ ತಗೊಂಡಿದ್ದಾನೆ ನಮ್ಮ ಬ್ರದರ್. ಇದು ಆಕ್ಚುಲಿ ಅವರೇ ಯೂಸ್ ಮಾಡೋದು. 4 ಸೋಪ್ ತಗೊಂಡ್ ಬಂದಿದ್ದೀವಿ. ದೆನ್ ಸರ್ಫ್ ಎಕ್ಸೆಲ್ ಈಸಿ ವಾಶ್ ತಗೊಂಡಿದ್ದೀನಿ, 1.5 kg. ನಮ್ಮನೇಲಿ ಸರ್ಫ್ ಎಕ್ಸೆಲ್ ಅಥವಾ ಏರಿಯಲ್ 2 ಒಂದು ಯೂಸ್ ಮಾಡ್ತೀವಿ. ಈ ಟೈಮ್ ಸರ್ಫ್ ಎಕ್ಸೆಲ್ ತಗೊಂಡ್ ಬಂದಿದ್ದೀನಿ. ವಿಮ್ ಡಿಶ್ ವಾಶ್ನ ತಗೊಂಡಿದ್ದೀನಿ. ಇದು ಒಂದಕ್ಕೆ 10 ರೂಪೀಸು, 4 to 5 ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಸಾಸಿವೆ ತಗೊಂಡಿದ್ದೀನಿ. ಈ ಸಾಸಿವೆ ಅರ್ಧ kg ಸಾಸಿವೆ ತಗೊಂಡಿದ್ದೀನಿ. ಬೆಲ್ಲ ತಗೊಂಡಿದ್ದೀನಿ ಫ್ರೆಂಡ್ಸ್, ಡಿಮಾರ್ಟ್ ಅಲ್ಲಿ ನಾನು ಬೆಲ್ಲ 1.5 kg ತಗೊಂಡಿದ್ದೀನಿ. 1 kgಗೆ 59 ರೂಪಾಯಿ ಇದೆ. 1.5 kg ಬೆಲ್ಲ ತಗೊಂಡಿದ್ದೀನಿ. ಒಂದು ಟಿಶ್ಯೂ ಪೇಪರ್ ತಗೊಂಡಿದ್ದೀನಿ. ಫ್ರಿಜ್ಜಲ್ಲೆಲ್ಲ ನಾವು ತರಕಾರಿ ಇಡ್ತೀವಲ್ವ, ಅವಾಗ ಬಾಕ್ಸಲ್ಲಿ ಟಿಶ್ಯೂ ಪೇಪರ್ ಹಾಕಿ ಅದ್ರ ಮೇಲೆ ತರಕಾರಿನ ಹಾಕಿ ಕ್ಲೋಸ್ ಮಾಡಿ ಇಡ್ತೀವಿ. ಟಿಶ್ಯೂ ಪೇಪರ್ ನಾವು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ. ಸೊ ಟೆಟ್ಲಿ ಗ್ರೀನ್ ಟೀನ ತಗೊಂಡಿದ್ದೀನಿ ನಾನು. ಟೆಟ್ಲಿ ಮಾರ್ನಿಂಗ್ ನಾವು ಗ್ರೀನ್ ಟೀ ಕುಡಿದ್ರೆ ತುಂಬಾ ಆಕ್ಚುಲಿ ಬೆನಿಫಿಟ್ಸ್ ಇದೆ ಈ ಗ್ರೀನ್ ಟೀ ಅಲ್ಲಿ. ಏನೇನು ಅಂತ ಯಾವ್ದಾದ್ರು ಒಂದು ವಿಡಿಯೋ ಮಾಡ್ತೀನಿ. ನಾವು ಜಾಸ್ತಿ ಡೈಲಿ 1 ಕಪ್ ಆಫ್ ಗ್ರೀನ್ ಟೀ ಕುಡಿತೀವಿ, ಅದಕ್ಕೆ ಟೆಟ್ಲಿ ಗ್ರೀನ್ ಟೀ. ಅದರಲ್ಲೂ ಇದು ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಈ ಬ್ರ್ಯಾಂಡ್ದು. ನಂಗೆ ತುಂಬಾ ಇಷ್ಟ ಟೆಟ್ಲಿ ಗ್ರೀನ್ ಟೀ. ಕಡಲೆ ಬೀಜ ತಗೊಂಡಿದ್ದೀವಿ. ಕಡಲೆ ಬೀಜ 1.5 kg ತಗೊಂಡಿದ್ದೀವಿ. 1 kg ಬಂದ್ಬಿಟ್ಟು 123 ರೂಪಾಯಿ ಇದೆ. 1.5 kg ಕಡಲೆ ಬೀಜ ತಗೊಂಡಿದ್ದೀವಿ. ಅವಲಕ್ಕಿನ ತಗೊಂಡಿದ್ದೀವಿ. ಅವಲಕ್ಕಿ ಬಂದ್ಬಿಟ್ಟು 2 kg ತಗೊಂಡಿದ್ದೀನಿ. 1 kg 50 ರೂಪಾಯಿ ಇದೆ. ನಾನು 2 kg ಆಫ್ ಅವಲಕ್ಕಿ ತಗೊಂಡು ಬಂದಿದ್ದೀನಿ. ದೆನ್ ಒಂದು ಕಲ್ಲುಪ್ಪಿನ ಪ್ಯಾಕೆಟ್ ತಗೊಂಡಿದ್ದೀನಿ. ಆಕ್ಚುಲಿ ಪುಡಿ ಉಪ್ಪು, ಕಲ್ಲುಪ್ಪು ಎಲ್ಲ ಇತ್ತು, ಒಂದಿರ್ಲಿ ಅಂತ ಹಾಕೊಂಡ್ ಬಂದಿದ್ದೀವಿ. ಡಿಮಾರ್ಟ್ ಹೋಗಿದ್ವಲ್ವಾ, ಪುಡಿ ಉಪ್ಪು ಕಲ್ಲುಪ್ಪು ಎಲ್ಲ ನಮ್ಮ ಮನೇಲಿ ಇತ್ತು, ಆದ್ರೂ ಇನ್ನೊಂದು ಪ್ಯಾಕೆಟ್ ಹಾಕೊಂಡ್ ಬಂದಿದ್ದೀನಿ. ಯಾಕಪ್ಪ ಅಂತ ಅಂದ್ರೆ ಮನೇಲಿ ಅರಿಶಿನ ಪುಡಿ ಆಗಿರಬಹುದು ಅಥವಾ ಕಲ್ಲುಪ್ಪು ಆಗಿರ್ಬೋದು, ಉಪ್ಪಾಗಿರಬಹುದು, ಖಾಲಿ ಆಯ್ತು ಅಂತ ಹೇಳ್ಬಾರ್ದು. ಒಂದು ಪ್ಯಾಕೆಟ್ ಇದ್ದಂಗೆನೆ ಇನ್ನೊಂದು ಪ್ಯಾಕೆಟ್ ತಂದು ಇಟ್ಕೊಂಡ್ಬಿಡ್ಬೇಕು. ಉಪ್ಪು ಮತ್ತೆ ಅರಿಶಿನ ಹೆಚ್ಚೋಯ್ತು ಅಂತ ಹೇಳ್ಬೇಕಂತ ಹೇಳ್ತಾರೆ ದೊಡ್ಡವರು. ಖಾಲಿ ಆಯ್ತು ಅಂತ ಹೇಳ್ಬಾರ್ದು. ನಮ್ಮ ಮನೇಲಿ ಖಾಲಿ ಆಗೋ ರೀತಿ ಮಾಡ್ಕೋಬಾರ್ದು. ಒಂದ್ ಇದೆ ಅಂದಾಗ್ಲೇನೆ ಇನ್ನೊಂದು ತಂದು ಇಟ್ಕೊಂಡ್ಬಿಡ್ಬೇಕು. ಇದು ಉಪ್ಪು ಅರಿಶಿನ ಎಲ್ಲ ಮಹಾಲಕ್ಷ್ಮಿ ಸ್ವರೂಪ. ನಮ್ಮ ಮನೇಲಿ
ಮಹಾಲಕ್ಷ್ಮಿ ನೆಲೆಸಿರ್ಲಿ ಅಂತ ನಾವು ಖಾಲಿ ಮಾಡ್ಕೋಬಾರ್ದು ಉಪ್ಪು ಅರಿಶಿನ ಎಲ್ಲ. ಸೊ ರವೆನ ತಗೊಂಡಿದ್ದೀನಿ. ಇದು ಬಂದು ಬಾಂಬೆ ರವೆ, ಇದು ಬಂದು ಚಿರೋಟಿ ರವೆ, ಇದು ಬನ್ಸಿ ರವೆ ನಾವು ಅಷ್ಟೊಂದೇನು ಮಾಡಲ್ಲ, ಇರ್ಲಿ ಅಂತ ಒಂದು 1/4 kg ತಗೊಂಡ್ ಬಂದಿದ್ದೀನಿ ಅಷ್ಟೇ. ಇದು ಬಂದ್ಬಿಟ್ಟು ಚಿರೋಟಿ ರವೆಲಿ ಕೇಸರಿ ಭಾತ್ ಎಲ್ಲ ಜಾಸ್ತಿ ಮಾಡ್ತಾ ಇರ್ತೀವಿ. ಒಮ್ಮೆ ರವೆಲಿ ಅಷ್ಟೇ ಉಪ್ಪಿಟ್ಟು ಜಾಸ್ತಿ ಮಾಡ್ತೀವಿ ನಮ್ಮನೇಲಿ ಡಿಮಾರ್ಟ್ಗೆ ಹೋದ್ರೆ ರವೆ ತಗೊಂಡ್ ಬಂದೇ ಬರ್ತೀವಿ. ಸೊ ಹುಣಸೆಹಣ್ಣು ತಗೊಂಡ್ ಬಂದಿದ್ದೀನಿ, 1 kg ಹುಣಸೆಹಣ್ಣು ತಗೊಂಡ್ ಬಂದಿದ್ದೀನಿ. 1 kg ಹುಣಸೆಹಣ್ಣಿಗೆ 218 ರೂಪಾಯಿ. ಹುರ್ಗಡ್ಲೆ ತಗೊಂಡಿದ್ದೀನಿ, ಒಂದು 900 ಗ್ರಾಮ್ಸ್ ಅಷ್ಟು ಹುರ್ಗಡ್ಲೆ ಇದೆ. ಇದು ಕೆಜಿಗೆ 99 ರುಪೀಸ್. ಹುರ್ಗಡ್ಲೆನ ತಗೊಂಡ್ ಬಂದಿದ್ದೀನಿ. ತೊಗರಿಬೇಳೆ ತಗೊಂಡಿದ್ದೀನಿ, 2 kgs ಆಫ್ ತೊಗರಿಬೇಳೆ ತಗೊಂಡಿದ್ದೀನಿ. 1 kgಗೆ 164 ರೂಪಾಯಿ. ತೊಗರಿ ಬೇಳೆಯಲ್ಲಿ 3-4 ತರ ಬೇಳೆ ಇರುತ್ತೆ, ಒಂದೊಂದ್ರ ಪ್ರೈಸ್ ಒಂದೊಂದಿರುತ್ತೆ, ಕಡಿಮೆದು ಇರುತ್ತೆ, ಜಾಸ್ತಿದು ಇರುತ್ತೆ, ಸ್ಪೆಷಲ್ ಬೇಳೆ ಅಂತ ಅದು ಬೇರೆ ಇರುತ್ತೆ. ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನ ತಗೊಂಡ್ ಬನ್ನಿ. ಮತ್ತೆ ನಾವಿಲ್ಲಿ ಸಾಂಬಾರ್ಗೆ ಯಾವ ರೀತಿ ಯೂಸ್ ಮಾಡ್ತೀವಿ ಅಂದ್ರೆ ತೊಗರಿ ಬೇಳೆ ಮತ್ತೆ ಮಸೂರ್ ದಾಲ್ ಎರಡೂ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀವಿ. ತುಂಬಾ ಸಾಂಬಾರ್ ಟೇಸ್ಟ್ ಬರುತ್ತೆ. ಮಸೂರ್ ದಾಲ್ ಮನೇಲಿ ಇತ್ತು, ತೊಗರಿ ಬೇಳೆ ಖಾಲಿ ಆಗಿತ್ತು, ಅದನ್ನ ತಗೊಂಡ್ ಬಂದಿದ್ದೀವಿ. ಸೊ ಹೆಸರು ಕಾಳು ಅರ್ಧ kg ತಗೊಂಡ್ ಬಂದಿದ್ದೀನಿ, ಕೆಜಿ 110 ರೂಪಾಯಿ. ಗೋಧಿ ಹಿಟ್ಟು ಕೆಜಿ 34 ರೂಪಾಯಿ, 3 kg ತಗೊಂಡ್ ಬಂದಿದ್ದೀನಿ. ಸಕ್ಕರೆ 1.5 kg ತಗೊಂಡ್ ಬಂದಿದ್ದೀವಿ. ಸಕ್ಕರೆ ಕೆಜಿ 43 ರೂಪಾಯಿ ಇದೆ. ಇದನ್ನು ಸಹ ತೊಗರಿ ಬೇಳೆ 2 kg ತಗೊಂಡ್ ಬಂದಿದ್ದೀವಿ. ಇದು 112 ರುಪೀಸ್ ಕೆಜಿಗೆ. ನಾವು 2 ತರ 3 ತರ ಬೇಳೆ ತಂದ್ಬಿಟ್ಟು ಸಾಂಬಾರ್ಗೆ ಮಿಕ್ಸ್ ಮಾಡಿ ಹಾಕೊಂತೀವಿ. ಅವಾಗಲೇ ಒಂಥರ ಬೇಳೆ ತೋರಿಸ್ತೆ, ಇವಾಗ ಒಂಥರ ಬೇಳೆ. ಎರಡೂ ತೊಗರಿ ಬೇಳೆನೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಒಂದೊಂದ್ರಲ್ಲಿ. ಮೈದಾ ಒಬ್ಬಟ್ಟು ಮಾಡೋದಕ್ಕೆ, ಪರೋಟ ಮಾಡೋದಕ್ಕೆಲ್ಲ ಮೈದಾ ಬೇಕೇ ಬೇಕು. ಮೈದಾ ಒಂದು 2 kg ತಗೊಂಡ್ ಬಂದಿದ್ದೀನಿ, ಕೆಜಿ 39 ರೂಪಾಯಿ ಮೈದಾ ಡಿಮಾರ್ಟ್ ಅಲ್ಲಿ. ಸೊ ನನ್ನ ಮಗಂದು ಕ್ರೀಮ್ ಅಂಡ್ ಸೋಪ್ ಖಾಲಿ ಆಗಿತ್ತು, ಸೋಪ್ ತಗೊಂಡಿದ್ದೀನಿ. ಟೆಡಿ ಬಾರ್ ಸೋಪ್ನ ತಗೊಂಡಿದ್ದೀನಿ, 2 ತಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಜಾನ್ಸನ್ಸ್ ಬೇಬಿ ಕ್ರೀಮ್ನ ತಗೊಂಡಿದ್ದೀನಿ, ಇದೇ ನಾನು ಯೂಸ್ ಮಾಡೋದು. ಅಂಡ್ ಪೌಡರ್ಸು, ಕಾಜಲ್ಲು ಎಲ್ಲ ಇತ್ತು ಪಾಪುಗೆ. ಇದು 2 ಖಾಲಿ ಆಗಿದ್ದು ತಗೊಂಡ್ ಬಂದಿದ್ದೀನಿ. ಸೊ ಒಂದು ವಾಟರ್ ಬಾಟಲ್ ಸಹ ತಗೊಂಡಿದ್ದೀನಿ. ಆಕ್ಚುಲಿ ವಾಟರ್ ಬಾಟಲ್ಸ್ ಇತ್ತು, ಬಟ್ ಇನ್ನೊಂದು ಎಕ್ಸ್ಟ್ರಾ ಇರಲಿಲ್ಲ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಒಂದು ಬಾಚಂಗಿ ಸೆಟ್ ತಗೊಂಡಿದ್ದೀನಿ, ಜಸ್ಟ್ 59 ರುಪೀಸ್. ಫ್ರೆಂಡ್ಸ್, ನಾನು ಇನ್ನೊಂದು ಏನು ತಗೊಂಡಿದ್ದೀನಿ ಡಿಮಾರ್ಟ್ ಅಲ್ಲಿ ಅಂತ ಅಂದ್ರೆ, ನನ್ನ ಮಗ ರಾಯನ್ಗೆ ಇದೊಂದು ಸಾಫ್ಟ್ ಆಗಿರುವಂತಹ ಒಂದು ಬೆಡ್ಶೀಟ್ನ ತಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ತುಂಬಾ ಸಾಫ್ಟ್ ಇದೆ ಫ್ರೆಂಡ್ಸ್, ತುಂಬ ಸಾಫ್ಟ್ ಇದೆ. ಮತ್ತು ತುಂಬ ದೊಡ್ಡದಾಗೂ ಇದೆ, ತುಂಬ ಚಿಕ್ಕದೇನಲ್ಲ, ತುಂಬ ವೈಡ್ ಆಗಿ ಚೆನ್ನಾಗಿದೆ. ಪಿಂಕ್ ಕಲರಲ್ಲಿ ಇದೆ. ಇದ್ರ ಮೇಲೆ ಟೆಡಿ ಬೇರ್ ಎಲ್ಲ ಇದೆ. ನಾನು, ನನ್ನ ಮಗ, ನಮ್ಮ ಹಸ್ಬೆಂಡು ಎಲ್ಲರೂ ಡಿಮಾರ್ಟ್ಗೆ ಹೋಗಿದ್ವಿ. ಇದು ನನ್ನ ಮಗ ತುಂಬ ಇಷ್ಟಪಟ್ಟ, ಅದಕ್ಕೆ ನಾನು ಇದನ್ನ ತಗೊಂಡೆ. ಐ ಲವ್ ದಿಸ್ ಮೆಟೀರಿಯಲ್ ಸೊ ಮಚ್. ಆ್ಯಕ್ಚುಲಿ ನನ್ನ ಮಗನಿಗೆ ಆನ್ಲೈನ್ಸಲ್ಲಿ ಆಫ್ಲೈನ್ಸಲ್ಲಿ ತುಂಬಾ ಬೆಡ್ಶೀಟ್ಸ್ ತೊಗೊಂಡಿದ್ದೆ, ಬಟ್ ಇದು ಇಷ್ಟ ಆಯಿತು ಅಂತ ಇನ್ನೊಂದು ತೊಗೊಂಡೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ನಾನು ಡಿಮಾರ್ಟ್ಗೆ ಹೋಗಿ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ. ಈಗ ದಿವಾಲಿ ಇರೋದ್ರಿಂದ ಸಾಕಷ್ಟು ಆಫರ್ ಇದೆ. ಯಾರಾದರೂ ಶಾಪಿಂಗ್ ಮಾಡೋದಿದ್ರೆ ಮಾಡಬಹುದು. ಯಾರಾದರೂ ಡಿಮಾರ್ಟ್ ಅಲ್ಲಿ ಶಾಪಿಂಗ್ ಮಾಡ್ತಿಲ್ಲ ಅಂದ್ರೆ ಒಂದ್ಸಲಿ ಹೋಗಿ, ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಪ್ರೈಸಸ್ ಎಲ್ಲ ಆಫರ್ ಅಲ್ಲಿ ಇರುತ್ತೆ. ಆಲ್ಮೋಸ್ಟ್ ಸ್ವೀಟ್ಸ್ ಆಗಿರ್ಬೋದು, ಗಿಫ್ಟ್ ಐಟಮ್ಸ್ ಆಗಿರ್ಬೋದು, ಎಲ್ಲ ಬೈ 1 get 1 ಸಹ ಇದೆ ಈ ದಿವಾಲಿ ಸೀಸನ್ ಅಲ್ಲಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ಏನೆಲ್ಲ ನಾನು ಐಟಮ್ಸ್ ನ ತಗೊಂಡಿದ್ದೀನಿ ಡಿಮಾರ್ಟ್ ಅಲ್ಲಿ ಅಂತ. ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂದ್ರೆ, ಹೊಸಬ್ರು ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಧನ್ಯವಾದಗಳು.